ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಒಂದು 25 ನಿಂಬೆಹಣ್ಣುಗಳನ್ನ ತೊಗೊಂಡಿನಿ. ತುಂಬ ಫ್ರೆಶ್ ಆಗಿರೋ ನಿಂಬೆಹಣ್ಣು ರೀ. ಇವು ನಮ್ಮ ಹೊಲದಲ್ಲೇ ಬೆಳೆದಿರುವಂಥ ನಿಂಬೆಹಣ್ಣು ರೀ. ನೋಡಿ, ಈ ನಿಂಬೆಹಣ್ಣಿಗೆ ಯಾವ ರೀತಿ ತೊಗೋಬೇಕಂದ್ರೆ ಫ್ರೆಶ್ನೂ ಇರಬೇಕು ರೀ ಮತ್ತು ಗಟ್ಟಿ ಇರ್ಬೇಕು ನೋಡಿರಿ. ಅದರ ಸಿಪ್ಪೆ ಒಣಗ್ದಂಗೆ ಆಗಿರಬಾರ್ದು. ಈ ರೀತಿ ಫ್ರೆಶ್ ಆಗಿರೋ ನಿಂಬೆಹಣ್ಣುಗಳನ್ನ ನಾನು 2 ಅವರ್ ಏನು ಮಾಡಿದ್ದೀನಿ, ನೀರಿನಲ್ಲಿ ಹಾಕಿಟ್ಟಿನಿ ರೀ. ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ನೋಡಿ, ಈಗ ನೀರನ್ನು ತೆಗೆದಿದ್ದೀನಿ. ಇದನ್ನು ನೋಡಿ, ಕಾಟನ್ ಬಟ್ಟೆಯಿಂದ ಒಂದು ಸ್ವಲ್ಪನೂ ನೀರಿನ ಅಂಶ ಇರಲಾರ್ದಂಗೆ ಕ್ಲೀನಾಗಿ ಒರೆಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಉಳಿದಿರುವ ಎಲ್ಲ ನಿಂಬೆಹಣ್ಣುಗಳನ್ನ ಇದೇ ರೀತಿಯೇ ಒರೆಸ್ಬಿಟ್ಟು ತೊಗೊಂಡು ಬರ್ತೀನಿ ನೋಡಿರಿ. ನೋಡಿ, ಈಗ ನಿಂಬೆಹಣ್ಣುಗಳನ್ನ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ನಿಂಬೆಹಣ್ಣು ನೋಡ್ರೇ ಗೊತ್ತಾಗಿರಬೇಕು. ಒಂದು 15 ನಿಮಿಷದಲ್ಲೇ ಉಪ್ಪಿನಕಾಯನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ಈಗ ಈ ನಿಂಬೆಹಣ್ಣುಗಳನ್ನ ಕಟ್ ಮಾಡ್ಕೊತಿದ್ದೀನಿ. ಒಂದು ನಿಂಬೆಹಣ್ಣದಲ್ಲಿ 8 ಭಾಗ ಮಾಡ್ಕೋತೀನಿ ರೀ. ಮತ್ತು ನಾನು ಬೀಜನ ತೆಗೆದುಬಿಟ್ಟನೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು ನಿಂಬೆಹಣ್ಣದಲ್ಲಿ ಒಂದು 8 ಭಾಗ ಆಗಬೇಕು. ಆ ರೀತಿ ಇಲ್ಲ ನೀವು ಒಂದರಲ್ಲೇ 4 ಪೀಸ್ ಮಾಡ್ತೀರಂದ್ರೂ ಮಾಡ್ಕೋಬೋದು, ನಡೀತದೆ ನೋಡಿರಿ. ಬೀಜ ತೆಗೆದು ಈ ರೀತಿ ಎಲ್ಲ ನಿಂಬೆಹಣ್ಣುಗಳನ್ನ ಕಟ್ ಮಾಡಿಬಿಟ್ಟು ಬರ್ತೀನಿ ರೀ. ನೋಡಿ, ಕಟ್ ಮಾಡಿಬಿಟ್ಟು ತೊಗೊಂಡು ಬರ್ತೀನಿ. ನೋಡಿ, ನೀವು ಒಂದು 15 ನಿಮಿಷದಲ್ಲೇ ಇನ್ಸ್ಟಂಟ್ ಉಪ್ಪಿನಕಾಯನ್ನು ರೆಡಿ ಮಾಡಿಕೊಂಡು 1 ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನೋಡಿರಿ. ನೋಡಿ, ಎಲ್ಲ ನಿಂಬೆಹಣ್ಣುಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ಸ್ಟಂಟ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳಿನೇ ಈ ನಿಂಬೆಹಣ್ಣು ಹೋಳುಗಳನ್ನು ಸ್ಟೀಮ್ ಮಾಡ್ಕೊತೀನಿ ರೀ. ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ರೀ. ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕೈಲಿಕ್ಕಿಟ್ಟೀನಿ ನಾನು. ನೋಡಿ, ಚಾಣಿ ಒಳಗದು ಮಾಡ್ಕೋಬಾರ್ದು ರೀ. ಇದರೊಳಗಿನ ಸ್ಟೀಮಾಗಿ ಸಾಫ್ಟ್ ಆದಮೇಲೆ ಆ ರಸ ಎಲ್ಲ ಹೋಗ್ಬಿಡ್ತದೆ. ಈ ರೀತಿ ಇಡ್ಲಿ ಪ್ಲೇಟ್ನಲ್ಲಿನೇ ಸ್ಟೀಮ್ ಮಾಡಿಬಿಟ್ಟು ತೊಗೊರಿ ನೀವು. ಇನ್ನೊಂದು ಪ್ಲೇಟ್ ಅದಕ್ಕೂ ಈ ಉಳಿದಿರುವ ನಿಂಬೆಹಣ್ಣುಗಳ ಪೀಸ್ಗಳನ್ನು ಹಾಕೋತೀನಿ. ಈಗ ಇಡ್ಲಿ ಪಾತ್ರೆಯನ್ನು ಕೈಲಕ್ಕೆ ಇಟ್ಟೇನಿ ರೀ. ಆಲ್ರೆಡಿ ನೀರು ಹಾಕಿಬಿಟ್ಟು ಈಗ ಇದನ್ನು ಸ್ಟೀಮ್ ಮಾಡೋಣ ರೀ. ಇವನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ 15 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ 15 ನಿಮಿಷ ಸ್ಟೀಮ್ ಆಗಲಿ ರೀ. ಅನ್ಕತಕ್ಕ ಈಗ ಉಳಿದಿರುವುದನ್ನು ರೆಡಿ ಮಾಡ್ಕೋತೀನಿ ರೀ. ಸ್ಟೀಮ್ ಆಗಲಿ ರೀ ಅದು. ನೋಡಿ, ಈಗ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1/4 kg ಅಂದರೆ 750 ಗ್ರಾಮ್ ಆಗಷ್ಟು ಬೆಲ್ಲವನ್ನು ಪುಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಸ್ವೀಟ್ ತಿಂತಾರೆ, ಅದಕ್ಕೆ ನಾನು ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲ ನಿಮಗೆ ಹುಳಿ ಇಷ್ಟ ಅಂದ್ರೆ ನೀವೇನು ಮಾಡಿರಿ, ಅರ್ಧ kg ಆಗಷ್ಟೇ ಬೆಲ್ಲವನ್ನು ಪುಡಿ ಮಾಡಿ ತೊಗೋರಿ. ಅದಕ್ಕೊಂದು 5 ಸ್ಪೂನ್ ಆಗಷ್ಟು ಬೆಲ್ಲ ತೊಯ್ಯಷ್ಟು ಅಷ್ಟೇ ನೀರನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕಂಟಿನ್ಯೂ ಈ ರೀತಿ ಕೈ ಆಡಿಸ್ಬಿಟ್ಟು ತೊಗೋರಿ. ನೋಡಿ, ಇದನ್ನು ಒಂದೆಳೆ ಪಾಕ ಥರ ಬರಬಾರ್ದು ರೀ. ಇದು ಏನಾಗಬೇಕು, ಸ್ವಲ್ಪ ಅಂಟಂಟು ಥರ ಆಗ್ಬೇಕು ನೋಡಿರಿ. ಈಗ ನಾವು ಜಾಮೂನು ಅದು ಮಾಡಿರ್ತೀವಿ, ಜಿಲೇಬಿ, ಅದಕ್ಕೆ ಒಂದೆಳೆ ಪಾಕ ಏನು ತೊಗೊಳ್ರಲ್ಲ, ಸ್ವಲ್ಪ ಅಂಟಂಟು ಥರ ಏನು ಪಾಕ ಬಂದಿರ್ತೈತಿಲ್ಲ ಅಷ್ಟ್ರವರೆಗೆ ಬಂದ್ರೆ ಸಾಕ್ರಿ. ಅಷ್ಟು ಬಂದ ಮೇಲೆ ನಾವು ಏನು ಮಾಡಬೇಕು, ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಇದು ಬೇಗನೆ ಆಗ್ತದೆ. ನೋಡಿ, ಒಂದೊಂದು ಸ್ವಲ್ಪ ಸಣ್ಣ ಪೀಸ್ ಉಳ್ದಾವ, ಅವು ಏನಾಗಲ್ಲ ರೀ, ಬಿಸಿದ್ರೊಳಗೆ ಕರಿಗಿ ಬಿಡ್ತಾವ. ಈಗ ಇದು ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಕಡಾಯಿಗೆ ನಾನು ಒಂದು 25 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ತೊಗೋತೀನಿ. ಈಗ ಇದನ್ನು ಹುರಿದ್ಬಿಟ್ಟು ತೊಗೊಂಡ್ರಿ. ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಮೆಂತ್ಯ ಕಾಳು ಹುರಿ ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಕೆಂಪಗಾಗೋವರೆಗೂ ಹುರಿರಿ. ಇವು ಹುರಿದ ಮೇಲೆ ಮೆಂತ್ಯ ಘಮಘಮನೆ ವಾಸನೆನೂ ಬರ್ತಾವೆ ನೋಡಿರಿ. ಹೈ ಫ್ಲೇಮ್ದಲ್ಲಿ ಇಟ್ಟರೆ ಹೊರಗಡೆ ಅಷ್ಟೇ ಹುರಿದ, ಒಳಗಡೆಯಿಂದ ಹಸಿ ಉಳಿದಿರ್ತಾವೆ ರೀ. ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊರಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. 1.5 ಸ್ಪೂನ್ ಆಗಷ್ಟು ಮೆಂತ್ಯ ಕಾಳು ಹಾಕೀನಿ. ಅದರ ಡಬಲ್ ಏನು ಮಾಡ್ತಾಯಿದ್ದೀನಿ, ನಾನು 3 ಸ್ಪೂನ್ ಆಗಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, 3 ಸ್ಪೂನ್ ಆಗಷ್ಟು ಸಾಸಿವೆ. ಮೆಂತ್ಯ ಡಬಲ್ ನೀವು ಸಾಸಿವೆನ ಹಾಕೋಬೇಕು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ನಿಮಗೆ ಫಸ್ಟ್ ಹಾಕಿರೋ ಮೆಂತ್ಯ ಮತ್ತು ಹುರಿದ ಮೇಲೆ ಇರೋ ಮೆಂತ್ಯ ಹೆಂಗೆ ಡಿಫ್ರೆನ್ಸ್ ಇರ್ತದೋ ತೋರಿಸ್ತೀನಿ. ನೋಡಿ, ಚಟಪಟ ಸಿಡಿತಿರ್ತಾವ. ನೋಡಿ, ಈಗ ಸಾಸಿವೆ ಹುರಿದವ್ರಿ. ಈಗ ಮೆಂತ್ಯ ತಕ್ಕೊಂಡಿರೋ ಪ್ಲೇಟಿಗೆ ಏನು ಮಾಡ್ತೀನಿ, ಸಾಸಿವೆನೂ ಹಾಕೊಂಡ್ಬಿಡ್ತೀನಿ ನೋಡಿರಿ. ನೋಡಿ, ಇವನು ಒಂದು ಸ್ವಲ್ಪ ತಾರ್ಲಿ ರೀ. ಈಗ ಇವು ಏನಾಗ್ಯಾವ ರೀ, ನಿಂಬೆಹಣ್ಣೆಲ್ಲ ಏನಾಗ್ಯಾವ, ಸ್ಟೀಮ್ ಆಗ್ಯಾವ ನೋಡಿರಿ. ಸ್ಟೀಮಾಗಿ ಸಾಫ್ಟ್ ಆಗ್ಯಾವ, ತುಂಬ ಬಿಸಿ ಅದಾವ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಾಫ್ಟ್ ಆಗ್ಯಾವತ್ತ. ಈಗ ಈ ಪ್ಲೇಟ್ಗಳನ್ನ ತಕ್ಕೊಂಡು ಇದು ಕಂಪ್ಲೀಟಾಗಿ ಆರ್ಬೇಕು ರೀ. ಇವನ್ನೆಲ್ಲ ಪ್ಲೇಟನ್ನು ತಗೊಂಡ್ಬಿಡ್ತೀನಿ. ನೋಡಿ, ನೀವು ಉಪ್ಪಿನಕಾಯಿ ಒಂದು 15 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ನೋಡಿರಿ. ಈ ಕಡಾಯಿಯಲ್ಲಿ ಹಾಕಿನಿ ರೀ. ತುಂಬ ಬಿಸಿ ಅದಾವ್ರಿ. ಇದು ಏನಾಗಲಿ ರೀ, ಕಂಪ್ಲೀಟಾಗಿ ಆರಲಿ ರೀ. ನೋಡಿ, ಇವೇನಾಗಬೇಕು, ಕಂಪ್ಲೀಟಾಗಿ ಆರ್ಬೇಕು ರೀ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನೋಡಿ, ಆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ತುಂಬ ತರಿನೂ ಅಲ್ಲ, ತುಂಬ ಫೈನ್ ಪೌಡ್ರು ಅಲ್ಲ, ಆ ರೀತಿ ಮಾಡ್ಕೊಂಬರ್ಬೇಕು ನೋಡಿರಿ. ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲದ ಪಾಕ ಏನಾಗಿದೆ, ಅರೆದ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. 3 ಸ್ಪೂನಾಗಷ್ಟೇ, ದೊಡ್ಡ ಸ್ಪೂನಿಂದಾನೇ 3 ಸ್ಪೂನಾಗಷ್ಟೇ ಉಪ್ಪನ್ನು ಹಾಕಿದ್ದೀನಿ. ಅಂದ್ರೆ ಅರ್ಧ ಬಟ್ಲಾಗಷ್ಟು ಉಪ್ಪನ್ನು ಹಾಕಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ.
ನೋಡಿ 2 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ನೋಡಿರಿ. ನೋಡಿ ಈಗ ಇದನ್ನು ಮಸಾಲೆ ಎಲ್ಲ ಏನು ಮಾಡೋಣ್ರಿ, ಈ ಬೆಲ್ಲದ ಪಾಕ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಬೇಸಿಗೆಯಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ಊಟದ ಮಜಾನೇ ಬೇರೆ ರೀ. ನೋಡಿ ಈಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಇವನು ಆರ್ಯಾವ ನೋಡಿರಿ. ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ ತೋರಿಸ್ತೀನಿ ನೋಡಿರಿ. ನೋಡಿ ಈಗ ಇವನ್ನೆಲ್ಲನೂ ಆ ಮಸಾಲೆ ಒಳಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಈ ನಿಂಬೆ ಹೋಳುಗಳು ಆ ಮಸಾಲೆಯನ್ನೆಲ್ಲ ಹೀರ್ಕೋಬೇಕ್ರಿ. ಅದಕ್ಕಂತ ಹೇಳಿ ಇದನ್ನು ಮಿಕ್ಸ್ ಮಾಡಿ ಇದೇ ಪಾತ್ರೆಯಲ್ಲಿ ಒಂದು 6ರಿಂದ 8 ಗಂಟೆ ಹಾಗೆ ಬಿಡ್ಬೇಕ್ರಿ. ನೋಡಿ ಪಾಕನೂ ಕರೆಕ್ಟ್ ಆಗ್ಯದ. ಬೆಲ್ಲ ತೊಯ್ಯಷ್ಟು ಅಷ್ಟೇ ಏನು ಮಾಡಿರಿ, ನೀರನ್ನು ಹಾಕಿರಿ. ಒಂದೆಳೆ ಪಾಕ ತರಬೇಕು, ಹೋಗಬಾರ್ದು. ಸ್ವಲ್ಪ ಅಂಟಂಟ ಆದರೆ ಸಾಕ್ರಿ. ಈಗ ಇದನ್ನು ನಾನು ಒಂದು 8 ಗಂಟೆ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ 8 ಗಂಟೆ ಆದಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಆ ನಿಂಬೆ ಹೋಳುಗಳನ್ನು ಎಲ್ಲ ಮಸಾಲೆ ಹೀರ್ಕೊಂಡಿರ್ತಾರೆ ನೋಡಿರಿ. ನೋಡಿ ರಸನೂ ನೋಡಿರಿ, ಆ ನಿಂಬೆ ಉಪ್ಪಿನಕಾಯಿ ರಸನೂ ನೋಡಿರಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ. ನೋಡಿ ನಿಂಬೆ ಕಾಯಿ ಉಪ್ಪಿನಕಾಯಿ ಕಲರ್ನೂ ನೋಡಿ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನೇನು ಫ್ರಿಜ್ನಾಗ ಬೇಡ, ನೀವು ಹೊರಗಡೆನೇ ಎಷ್ಟು ದಿನ ಬೇಕಾದರೂ ಇಟ್ಟು 1 ವರ್ಷಾನ್ಗಟ್ಲೆ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ತಿನ್ಬೋದು ನೋಡಿರಿ. ನೋಡಿ ರಸನೂ ಎಷ್ಟು ಕರೆಕ್ಟಾಗಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ನೋಡಿ ಇದನ್ನೇ ಈಗ ನೀವೇನು ಮಾಡ್ಬೋದು, ಕಾಜಿನ ಬಾಟ್ಲಿ ಒಳಗೆ ಅಥವಾ ಭರಣಿ ಒಳಗೆ ನೀವು ಉಪ್ಪಿನಕಾಯನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ಬೇಸಿಗೆಯಲ್ಲಿ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಅಥವಾ ಸಣ್ಣ ನಿಮ್ಮ ಮನ್ಯಾಗ ಚಿಕ್ಕ ಮಕ್ಕಳಿತ್ತಂದ್ರೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಒಳಗೆ ಈ ರೀತಿ ಉಪ್ಪಿನಕಾಯಿ ರಸ ತುಪ್ಪ ಬರ್ಸ್ಕೊಂಡು ತಿಂದ್ರೆ ತುಂಬ ಟೇಸ್ಟಿ, ಸಾಸ್ಗಿಂತನೂ ಟೇಸ್ಟಿ, ಹೆಲ್ದಿ ನೋಡಿರಿ. ಈ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.